ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದರೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನಿವತ್ತು ಹುಳಿ ಸಾರು ಮಾಡ್ತಾಯಿದ್ದೀನಿ. ಒಣಗಿರೋ ಅಂಥ ಕಡಲೆಕಾಳು ಮತ್ತು ಅಲಸಂದೆ ಕಾಳನ್ನ ತೊಗೊಂಡು ಸೊ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಮಾಡೋದು ಅಂತ. ಸೊ ನಾನು ಫಸ್ಟಿಗೆ ನೈಟೇ ನೆನೆಸಿಟ್ಟಿದ್ದೆ, ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನಿಗೆ. ಮಾರ್ನಿಂಗ್ ಎದ್ದು ಸಾಂಬಾರು ಮಾಡೋದಕ್ಕೆ ನಾನು ನೈಟೇ ನೆನೆಸಿಟ್ಟಿದ್ದೆ ಕಡಲೆಕಾಳು ಮತ್ತು ಅಲಸಂದೆ ಕಾಳು. ಸೊ ನೈಟ್ ಮಲಗಬೇಕಾದ್ರೆ ನೆನೆಸಿಟ್ಟಿದ್ದು, ಬೆಳಗ್ಗೆನೇ ನಾನು ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನ ಮಾಡಿರೋದಲ್ಲ, ಇದು ಬೆಳಗ್ಗೆನೇ ಮಾಡಿರೋದು. ಸೊ ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ಮತ್ತು ಒಂದು 4 ಹೆಸರು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ. ಸೊ ನಾನು ಮಸಾಲೆ ಯೂಸ್ ಮಾಡಲ್ಲ, ಹಾಗಾಗಿ ಶುಂಠಿನೂ ಹಾಕಿಲ್ಲ, ಮತ್ತು ಬೆಳ್ಳುಳ್ಳಿ ಕೂಡ ಕಡಿಮೆನೇ ತೊಗೊಂಡಿದ್ದೀನಿ. ಸೊ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ನಾನು 3-4 ಟೊಮೊಟೊ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಅರ್ಧ ಟೊಮೊಟೊ ಮಿಕ್ಸಿಗೆ ಹಾಕೋತೀನಿ, ಇನ್ನು ಅರ್ಧ ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಹಂಗೆ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಈರುಳ್ಳಿ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹುರಿದ್ಬಿಟ್ಟು ಮಿಕ್ಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಮತ್ತು ಸ್ಮೆಲ್ಲು ಇಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಹುರಿಬೇಕಾದ್ರೇ. ಹಂಗಾಗಿ ಹುರಿದು ಮಾಡಿದ್ರೆ ಸ್ವಲ್ಪ ಸಾಂಬಾರು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಒಂದು ಅರ್ಧ ಆದರೆ ಸಾಕು ಫ್ರೈ. ಅದು ಸ್ವಲ್ಪ ಹುರಿಬೇಕು, ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ ಕಲರು, ಅಷ್ಟಾಗಿದ್ದರೆ ಸಾಕಾಗುತ್ತೆ. ನೆಕ್ಸ್ಟು ನಾನು ಅದಕ್ಕೆ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ. ಸೊ ಬೆಳ್ಳುಳ್ಳಿ 4 ಎಸಳು ತೆಗೆದಿಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಬೆಳ್ಳುಳ್ಳಿನೂ ಮಿಕ್ಸ್ ಮಾಡಿ ನಾನು ಹುರಿತಾ ಇದ್ದೀನಿ. ಸೊ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ. ಸೊ ಹುರಿದಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈಗ ನೋಡಿ ಒಂದ್ಸರಿ ಕಾಣಿಸುತ್ತೆ ನಿಮಗೆ ಯಾವ ಥರ ಚೇಂಜ್ ಆಗಬೇಕು ಅಂತ. ನೋಡಿ ಇಷ್ಟು ಚೇಂಜ್ ಆದರೆ ಸಾಕಾಗುತ್ತೆ, ತುಂಬ ಹುರಿಬೇಕು ಅಂತ ಏನಿಲ್ಲ, ಇಷ್ಟು ಹುರಿದ್ರೆ ಸಾಕಾಗುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ. ಸೊ ನೆಕ್ಸ್ಟು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಎಂಚಲು ಹಾಕಿ ಹುರಿಬೇಕು ಅಂತ ಏನಿಲ್ಲ, ಅದು ಬಿಸಿ ಇರುತ್ತೆ, ಹಾಗಾಗಿ ಅದ್ರ ಜೊತೆ ಹಾಕಿ 1 ಸರಿ 2 ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪನೂ ಫ್ರೈ ಆಗುತ್ತೆ ಅದ್ರ ಜೊತೆನೇ. ನೆಕ್ಸ್ಟ್ ನಾನು ಕಾಯಿ ರುಬ್ಬೋದಕ್ಕೆ ಕಾಯಿ ತೆಗೆದಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ಸೊ ಕಾಯಿ 1 ಕಪ್ಪಷ್ಟು ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಕಾಯಿ ಹಾಕ್ತಿದ್ದೀನಿ, ಮತ್ತು ಹುರಿದಿಟ್ಕೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟು ನಾನು ಅದಕ್ಕೆ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನಾನು ಯಾವುದು ಮಸಾಲೆ ರುಬ್ಬಿ ಬೇರೆ ಖಾರ ಹಾಕ್ತಿಲ್ಲ ನಾನು. ಮಾಮೂಲಿ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸಾಂಬಾರನ್ನೇ ತೊಗೊಂಡಿದ್ದೀನಿ ನಾನು. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನು 2 ಸ್ಪೂನು ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಸೊ ನೀವು ನೋಡಿದ್ರಲ್ಲ ಸ್ಪೂನು, ಅದರಲ್ಲಿ ನಾನು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ಮತ್ತು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ 2 ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಒಗ್ಗರಣೆಗೆ ಬೇಕು. ಸೊ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿಗೆ ಹಾಕಿದ್ದೀನಿ. ಸೊ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು, ಆವಾಗ ಚೆನ್ನಾಗಾಗುತ್ತೆ. ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸೊ ಎಣ್ಣೆ ಒಗ್ಗರಣೆಗೆ ನೋಡಿಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕಾಯಬೇಕು. ಕಾದ ನಂತರ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೀನಿ. ಸೊ ಸಾಸಿವೆ ಎಲ್ಲ ಸಿಡಿದ ನಂತರ ನಾನು ಒಗ್ಗರಣೆಗೆ ಇನ್ನೇನು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೆ. ಸೊ ಹಾಗೆಯೇ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿ ಸಾಸಿವೆ ಹಾಕಾದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಫ್ರೈ ಎಲ್ಲ ಆದಮೇಲೆ ನಾವು ರುಬ್ಬಿಟ್ಕೊತಿರೋ ಮಸಾಲೆನ ಆ್ಯಡ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಈರುಳ್ಳಿ ಸಾಂಬಾರಿಗೆ. ಸೊ ಎಲ್ಲ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ತಿದ್ದೀನಿ. ಸೊ ಮಸಾಲೆ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆಲಿ ಹಂಗೆ ಹುರ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೇನಿರಲ್ಲ, ನಾನು ಹುರಿದಿರೋದೇ ಆಗಿರೋದ್ರಿಂದ ಅಷ್ಟೊಂದು ಹಸಿ ಸ್ಮೆಲ್ ಇರಲ್ಲ. ಸೊ ಆದರೂ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಎಲ್ಲ ಮಸಾಲೆಗೂ ಬೆರೆಯೋ ಥರನೇ. ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಣ್ಕಾಳಾಗಿರ್ಬೋದು, ಅದು ಕಡಲೆಕಾಳು ಮತ್ತು ಅಲಸಂದೆ ಕಾಳು 2 ಒಣ್ಕಾಳಾದ್ರೂ ತುಂಬ ಚೆನ್ನಾಗಿರುತ್ತೆ ಸಾರು. ನೆಕ್ಸ್ಟು ಅದು ಮಸಾಲೆ ಬೆಂದಿದ ತಕ್ಷಣ ನಾನು ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಮತ್ತು ಆಲೂಗೆಡ್ಡೆನ ಹಾಕ್ತಿದ್ದೀನಿ. ಮತ್ತು ಮಸಾಲೆ ಎಲ್ಲದಕ್ಕೂ ಬೆರಿಬೇಕು ಅಲ್ವಾ, ಹಂಗಾಗಿ ಮಸಾಲೆನ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಟೊಮೊಟೊ ಎಲ್ಲ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ಇದನ್ನು
ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು, ಮತ್ತು ರೊಟ್ಟಿ ಚಪಾತಿ ಸೈಡ್ಸ್ಗೆಲ್ಲ ಯೂಸ್ ಮಾಡ್ಬೋದು, ಪಲ್ಯ ಥರನೇ ಇರುತ್ತೆ. ಸೊ ಸಾಂಬಾರು ನೀವು ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ನಾನು ನೆನೆಸಿಟ್ಕೊಂಡಿರೋವಂಥ ಕಾಳುಗಳ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ, ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗಲಿ ಅಂತ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುಕ್ಕರ್ ವಿಷಲ್ನ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ವಿಷಲ್ ಕೂಗಿಸ್ತೀನಿ. ನೆನೆಸಿಟ್ಕೊಂಡಿರೋದ್ರಿಂದ ಇದು ಎರಡು ವಿಷಲ್ ಅಥವಾ 3 ವಿಷಲ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಕಾಳು. ಇಲ್ಲ ನೀವೇನಾದ್ರು ಡೈರೆಕ್ಟ್ ಮಾಡ್ತೀವಿ ಸಾಂಬಾರು ಮಾಡೋವಾಗ ಅಂತ ಅಂದ್ರೂ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಬಟ್ ಏನು ಅಂದರೆ ಕಾಳು ಸ್ವಲ್ಪ ಗಟ್ಟಿ ಇರುತ್ತೆ, ತುಂಬ ಸರಿ ಕೂಗಿಸ್ಬೇಕಾಗುತ್ತೆ. ಹಾಗಾಗಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಉಪ್ಪು ಹಾಕಾದ್ಮೇಲೆ ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊತಿದ್ದೀನಿ. ಆಲ್ರೆಡಿ ಬೆಂದಿರೋದಕ್ಕೆ ಕಾಳು ನೆಂದಿರುತ್ತೆ ಅಲ್ವ ನೀರಲ್ಲಿ, ಹಾಗಾಗಿ 2 ವಿಷಲ್ ಅಂದರೆ ಸಾಕಾಗುತ್ತೆ. ಸೊ 2 ವಿಷಲ್ ಕೂಗಿಸಿದ್ಮೇಲೆ ಸಾಂಬಾರು ನೋಡಿ ಯಾವ ಥರ ಆಗಿದೆ ಅಂತ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಮಿಕ್ಸ್ ಮಾಡ್ತಿದ್ರೆ. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದೇ ಥರ ಸಿಂಪಲಾಗಿರುತ್ತೆ, ಯಾವುದೇ ರೀತಿ ಮಸಾಲೆ ಯೂಸ್ ಮಾಡಿಲ್ಲ. ಸೊ ಕೆಲವ್ರಿಗೆ ನಮ್ಮ ಮನೇಲಿ ಗ್ಯಾಸ್ಟ್ರಿಕ್ಕು ಅಂತಾರೆ, ಮತ್ತು ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ ಮಸಾಲೆ ಯೂಸ್ ಮಾಡಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.